ನಮಸ್ಕಾರ. ಮುಖ್ಯಾಂಶಗಳು. ಲೋಕಸಭೆಗೆ ನಾಳೆ ಮೊದಲ ಹಂತದ ಮತದಾನ. ಚುನಾವಣಾ ಪರಿಕರಗಳೊಂದಿಗೆ ಮತಗಟ್ಟೆ ಕೇಂದ್ರಗಳಿಗೆ ಸಿಬ್ಬಂದಿ. ಕರ್ನಾಟಕ ನಂತರ ಮಧ್ಯಪ್ರದೇಶ ಕಾಂಗ್ರೆಸ್ಗೆ ಎಟಿಎಂ. ಜುನಾಗಢ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟೀಕೆ. ಮೈಸೂರಿನಲ್ಲಿಂದು ಬಿಎಸ್ಪಿ ವರಿಷ್ಠೆ ಮಾಯಾವತಿ ಚುನಾವಣಾ ರ್ಯಾಲಿ. ಅಮೇಥಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರೋಡ್ ಶೋ. ರಫೇಲ್ ಒಪ್ಪಂದ ಪ್ರಕರಣ. ಸುಪ್ರೀಂ ಕೋರ್ಟ್ನಿಂದ ಕೇಂದ್ರದ ಪ್ರಾಥಮಿಕ ಆಕ್ಷೇಪಣಾ ಅರ್ಜಿ ವಜಾ. ಪರಿಶೀಲನಾ ಅರ್ಜಿ ವಿಚಾರಣೆಗೆ ಸಮ್ಮತಿ. ವಾರ್ತೆಗಳ ವಿವರ. ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಾಳೆ ನಡೆಯಲಿದೆ. 18 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹರಡಿರುವ 91 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಜರುಗಲಿದೆ. ಮೊದಲ ಹಂತದ ಚುನಾವಣಾ ಕಣದಲ್ಲಿ 1279 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಆಂಧ್ರಪ್ರದೇಶದ 25, ತೆಲಂಗಾಣದ 17, ಉತ್ತರ ಪ್ರದೇಶದ 8, ಮಹಾರಾಷ್ಟದ 5, ಬಿಹಾರ ಮತ್ತು ಒಡಿಶಾದ ತಲಾ 4, ಅರುಣಾಚಲ ಪ್ರದೇಶ, ಮೇಘಾಲಯ, ಜಮ್ಮು ಮತ್ತು ಕಾಶ್ಮೀರ, ಪಶ್ಚಿಮ ಬಂಗಾಳದ ತಲಾ 2, ಛತ್ತೀಸ್ಗಢ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ್, ಮಣಿಪುರ ಹಾಗೂ ತ್ರಿಪುರಾದ ತಲಾ 1 ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಇದರ ಜೊತೆಗೆ ನಾಳೆಯೇ ಆಂಧ್ರಪ್ರದೇಶ, ಸಿಕ್ಕಿಂ, ಅರುಣಾಚಲ ಪ್ರದೇಶ ವಿಧಾನಸಭಾ ಕ್ಷೇತ್ರಗಳಿಗೂ ಚುನಾವಣೆ ನಡೆಯಲಿದೆ. ಅಲ್ಲದೆ ಒಡಿಶಾದ 147 ಸ್ಥಾನಗಳ ಪೈಕಿ 28 ವಿಧಾನಸಭಾ ಕ್ಷೇತ್ರಗಳಿಗೂ ಮತದಾನ ಜರುಗಲಿದೆ. ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ನಡೆಯಲಿದೆ. ಉತ್ತರಾಖಂಡ್ನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5ರವರೆಗೆ ಮತದಾನ ಜರುಗಲಿದೆ. ಈಶಾನ್ಯ ರಾಜ್ಯಗಳ ಪೈಕಿ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಸಿಕ್ಕಿಂ ಮತ್ತು ತ್ರಿಪುರಾ ಪೂರ್ವದಲ್ಲಿ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಹಾಗೂ ಮಣಿಪುರ, ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಬೆಳಗ್ಗೆ 7ರಿಂದ ಸಂಜೆ 4ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆಂಧ್ರಪ್ರದೇಶ ಮುಖ್ಯ ಚುನಾವಣಾಧಿಕಾರಿ ಗೋಪಾಲಕೃಷ್ಣ ದ್ವಿವೇದಿ ನಾಳೆ ನಡೆಯಲಿರುವ ಚುನಾವಣೆಗೆ ಆಂಧ್ರಪ್ರದೇಶದಲ್ಲಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಮುಕ್ತ ಹಾಗೂ ನ್ಯಾಯಸಮ್ಮತ ಮತ್ತು ನಿರ್ಭೀತಿಯಿಂದ ಮತ ಚಲಾಯಿಸಲು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ट्रांसपोर्टेशन हम लोग करीब 7,300 बसों का व्यवस्था हमने करी हुई है, जिनको हम लगाएंगे इनको पहुंचाने के लिए. इसके साथ ही करीब 197 कंपनीज हमको पैरामिलिट्री फोर्स केंद्र से आई हुई है और हमारे राज्य सरकार की पुलिस, इसके साथ साथ हम कुछ एनसीसी, एनएसएस, एक्स सर्विसमैन इनका भी उपयोग कर रहे हैं. ಮಣಿಪುರದ ಮುಖ್ಯ ಚುನಾವಣಾಧಿಕಾರಿ ಪ್ರಶಾಂತ್ ಕೆ ಸಿಂಗ್ ನಾಳೆ ನಡೆಯಲಿರುವ ಚುನಾವಣೆಗೆ ರಾಜ್ಯದಲ್ಲಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ದುರ್ಗಮ ಪ್ರದೇಶದಲ್ಲಿರುವ ಮತಗಟ್ಟೆಗಳಿಗೆ ಈಗಾಗಲೇ ಚುನಾವಣಾ ಸಿಬ್ಬಂದಿಯನ್ನು ರವಾನಿಸಲಾಗಿದೆ. ಮತಗಟ್ಟೆಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಮತದಾನದ ಪ್ರಮಾಣ ಹೆಚ್ಚಿಸಲು ಆಯೋಗ ಈ ಬಾರಿ ವಿಶೇಷ ಪ್ರಚಾರ ಕೈಗೊಂಡಿದ್ದು, ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. So it was very successful and lot of people, बहुत लोग आए हमारे पास, काफी ऑलमोस्ट 33,000 से ज्यादा नए वोटर एनरोल किए हमने. उसके बाद हम लोगों ने वीवीपैट मशीन जो नई आई है, वोटर वेरीफाइबल पेपर ऑडिट ट्रेल, वो पहले बार यूज हो रही है पूरे देश में. तो हम लोगों ने काफी लंबा चौड़ा एक कैंपेन किया, वेयर हमने अपनी पार्टीज को भेजा पोलिंग स्टेशन लेवल तक, वोटर्स को बुला के दिखाया कि देखो साहब ये नई मशीन है, इसको यूज करना है, इसमें आपको दिखाई पड़ेगा कि आपने किसको वोट डाला है. तो सारी जो शंकाएं थी पहले वो सब दूर हो जाएंगी. तो ये करीब 2.5 महीने चलाया हमने कैंपेन ये वाला, प्रिंट मीडिया, इलेक्ट्रॉनिक मीडिया, सोशल मीडिया. उसके बाद हमने शिफ्ट किया इसको निष्पक्ष चुनाव की तरफ कि भाई कोई
ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಜುನಾಗಢದಲ್ಲಿಂದು ಬಿಜೆಪಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಕಳೆದ 5 ವರ್ಷಗಳ ಎನ್ಡಿಎ ಆಡಳಿತದಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡದೆ ಸ್ವಚ್ಛ ಹಾಗೂ ಪ್ರಾಮಾಣಿಕ ಸರ್ಕಾರವನ್ನು ದೇಶಕ್ಕೆ ನೀಡುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಮೋದಿ ಹೇಳಿದರು. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರಾಗಿದ್ದು, ಈ ಪಕ್ಷದ ನಾಯಕರು ಪಾಲ್ಗೊಂಡಿರುವ ಹೊಸ ಭ್ರಷ್ಟಾಚಾರದ ಹಗರಣ ಪುರಾವೆ ಸಮೇತ ಲಭ್ಯವಾಗಿದೆ ಎಂದು ಪ್ರಕಟಿಸಿದರು. ಕರ್ನಾಟಕವನ್ನು ಮೊದಲು ತಮ್ಮ ಎಟಿಎಂ ಅನ್ನಾಗಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ನಾಯಕರು ಈಗ ಮಧ್ಯಪ್ರದೇಶವನ್ನು ಹಣ ಪಡೆದುಕೊಳ್ಳುವ ರಾಜ್ಯವನ್ನಾಗಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಕಾಂಗ್ರೆಸ್ ಆಡಳಿತದ ರಾಜಸ್ಥಾನ ಹಾಗೂ ಛತ್ತೀಸ್ಗಢದ ಸ್ಥಿತಿಯನ್ನು ಹೇಳುವುದೇ ಬೇಡ ಎಂದು ಪ್ರಧಾನಿ ಲೇವಡಿ ಮಾಡಿದರು. ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ತೆರಿಗೆ ಇಲಾಖೆ ಅಧಿಕಾರಿಗಳ ಶೋಧನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ಹಾಗೂ ಇನ್ನಿತರೆ ವಸ್ತುಗಳು ದೊರಕಿರುವುದನ್ನು ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ನಂತರ ಪ್ರಧಾನಿ ಸೋನೆಗಢ್ಗಳಲ್ಲಿ ಪ್ರಚಾರ ನಡೆಸಲಿದ್ದು, ಗೋವಾದ ಪಣಜಿಯಲ್ಲೂ ಬಿಜೆಪಿ ಚುನಾವಣಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. देश के सभी लोगों से मिलजुल करके जीने का स्वभाव है और सिर्फ हिंदुस्तान के हर राज्यों से नहीं, दुनिया के देशों से मिलजुल करके चलना. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ರೋಡ್ ಶೋ ನಡೆಸಿದರು. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಹಾಗೂ ಆ ಭಾಗದ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತು ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. We can see the Congress president, his sister, the brother-in-law. उसकी बहन प्रियंका, सोनिया गांधी, सारे लोग यहाँ पर है और 3 किलोमीटर का उनका, लेकिन जो वीआईपी कॉन्स्टिट्यूंसी का स्वरूप होता है, एक राष्ट्रीय दल के अध्यक्ष का जो निर्वाचन क्षेत्र है, वहाँ पर विकास की जो गति होनी चाहिए, न तो वह गति दिखाई देती है और न ही मूलभूत रूप से जो सुविधाएं हैं, वो सुविधाएं भी जनता के पास दिखाई देती हैं. तो कहीं न कहीं भावना और विकास दोनों मुद्दे जो है यहाँ पर प्रभावी होते हैं. और ಬಿಎಸ್ಪಿ ವರಿಷ್ಠೆ ಮಾಯಾವತಿ ಇಂದು ರಾಜ್ಯದ ಮೈಸೂರು ಹಾಗೂ ನೆರೆ ರಾಜ್ಯ ತಮಿಳುನಾಡಿನಲ್ಲೂ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವ ಸಮಾರಂಭದಲ್ಲಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತ ಯಾಚಿಸಲಿದ್ದಾರೆ. ಬಿಜೆಪಿ ಹಿಂದುಳಿದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಬಡವರ ಪರವಾಗಿರುವ ಪಕ್ಷವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಯಾವುದೇ ಭೇದ ಭಾವನೆಯನ್ನು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವನೆಯನ್ನು ಮಾಡಿದ್ದಾರೆ. ಎಲ್ಲಾ ಸಮುದಾಯದ ಜನರ ಅಭಿವೃದ್ಧಿಗೆ ಬದ್ಧವಾಗಿರುವ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಹೆಚ್ಚುತ್ತಿದೆ. ಬಿಜೆಪಿ ಪಕ್ಷಕ್ಕೆ ಎಲ್ಲಾ ಸಮುದಾಯದ ಜನರ ಬೆಂಬಲವಿದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಳ್ಳಲಿದೆ. ರಾಜ್ಯದಲ್ಲೂ ಸಹ 22ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ವಿಶ್ವಾಸವಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದರಿಂದ ಬಿಜೆಪಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಬಿಎಸ್ ಯಡಿಯೂರಪ್ಪ ಹೇಳಿದರು. ಮೇಲ್ನೋಟಕ್ಕೆ ಅವರು ಒಟ್ಟಿಗೆ ಓಡಾಡಬಹುದು, ಆದರೆ ಕಾರ್ಯಕರ್ತರ ಲೆವೆಲಲ್ಲಿ ಈಗಾಗಲೇ ಇವತ್ತೆಲ್ಲ ಟಿವಿನಲ್ಲೂ ಬರ್ತಾ ಇದೆ, ಪತ್ರಿಕೆಗಳು ಬಂದಿದೆ, ಅವರ ಬಡದಾಟಗಳು ಎಲ್ಲಿಗೆ ಹೋಗಿದೆ ಅಂತ. ಇದೆಲ್ಲವೂ ಸಹ ಅವರ ಹೊಂದಾಣಿಕೆನೇ ನಮಗೆ ಗೆಲ್ಲೋದಕ್ಕೆ ಹೆಚ್ಚು ಅನುಕೂಲ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ನಿನ್ನೆ ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ಮತ ಯಾಚಿಸಿದರು. ಚಿಂಚೋಳಿ ಪಟ್ಟಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದ ಅವರು ಸಂಜೆ ಕಲಬುರಗಿ ನಗರದ ಪ್ರಮುಖ ಬೀದಿಯಲ್ಲಿ ರೋಡ್ ಶೋ ನಡೆಸಿದರು. ಆ ಭಾಗದ ಪಕ್ಷದ ಕೆಲ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದ ಕುರಿತ ತನ್ನ ತೀರ್ಪನ್ನು ಪುನರ್ ಪರಿಶೀಲಿಸಲು ವರ್ಗೀಕೃತ ದಾಖಲೆಗಳನ್ನು ಪರಿಗಣಿಸಬಾರದು ಎಂದು ಕೇಂದ್ರ ಸರ್ಕಾರ ಸಲ್ಲಿಸಿದ್ದ ಪ್ರಾಥಮಿಕ ಆಕ್ಷೇಪಣೆಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. 36 ರಫೇಲ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ ಖರೀದಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಎಲ್ಲಾ ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ವಜಾಗೊಳಿಸಿ ತೀರ್ಪು ಪ್ರಕಟಿಸಿತ್ತು. ಈ ತೀರ್ಪನ್ನು ಮರುಪರಿಶೀಲಿಸಲು ಅರ್ಜಿದಾರರು ಲಗತ್ತಿಸಿರುವ ವರ್ಗೀಕೃತ ದಾಖಲೆಗಳನ್ನು ಅವರು ಅಕ್ರಮ ಮಾರ್ಗದಲ್ಲಿ ಪಡೆದುಕೊಂಡಿದ್ದಾರೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್, ನ್ಯಾಯಮೂರ್ತಿ ಎಸ್ಕೆ ಕೌಲ್ ಹಾಗೂ ನ್ಯಾಯಮೂರ್ತಿ ಕೆಎಂ ಜೋಸೆಫ್ ಅವರನ್ನೊಳಗೊಂಡ ನ್ಯಾಯಪೀಠ ಮರುಪರಿಶೀಲನಾ ಅರ್ಜಿಯ ಊರ್ಜಿತತೆಯನ್ನು ಪ್ರಶ್ನಿಸಿರುವ ಕೇಂದ್ರ ಸರ್ಕಾರದ ಪ್ರಾಥಮಿಕ ಆಕ್ಷೇಪಣೆಯನ್ನು ಒಮ್ಮತದಿಂದ ವಜಾಗೊಳಿಸಿ ಪರಿಶೀಲನಾ ಅರ್ಜಿ ವಿಚಾರಣೆಗೆ ಸಮ್ಮತಿಸಿವೆ.
The CBI, remember, had yesterday vehemently opposed in the apex court the bail plea of Yadav, saying the ailing leader suddenly claimed to be fully fit. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತಗಳ ಎಣಿಕೆ ನಡೆಯುವ ಕುಮಟಾದ ಎವಿ ಬಾಳಿಕಾ ಕಾಲೇಜಿಗೆ ಇಂದು ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ವೀಕ್ಷಕ ತಂಡ ಭೇಟಿ ನೀಡಿ ಸಿದ್ದತೆಗಳ ಪರಿಶೀಲನೆ ನಡೆಸಿತು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕಾಲೇಜಿನಲ್ಲಿ 8 ಮತ ಎಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಪೂರ್ವ ಪರಿಶೀಲನೆ ನಡೆಸಲಾಗಿದೆ. ಸಿದ್ದತೆ ಪೂರ್ಣಗೊಂಡ ನಂತರ ಚುನಾವಣಾ ವೀಕ್ಷಕರ ಪಡೆ ಹಾಗೂ ಪೊಲೀಸ್ ತಂಡ ಮತ್ತೊಮ್ಮೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಲಿದೆ. ಅವರು ನೀಡುವ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಳ್ಳಲಾಗುವುದು ಎಂದರು. ಚುನಾವಣಾ ವೀಕ್ಷಕರ ಜೊತೆಗೆ ಬಂದು ಮತ್ತು ಪೊಲೀಸ್ ಅಬ್ಸರ್ವರ್ ಕೂಡ ಅವರ ಜೊತೆಗೆ ಬಂದು ರಕ್ಷಣೆಗೆ ಸಂಬಂಧಿಸಿದ ಹಾಗೆ ಕೂಡ ಹೆಚ್ಚಿನ ಇನ್ಪುಟ್ಸ್ ಏನು ಅವರು ಕೊಡ್ತಾರೆ ಅದರ ಪ್ರಕಾರ ನಾವು ಮತದಾನ ಕೇಂದ್ರವನ್ನು ತಯಾರಿ ಮಾಡಬೇಕಾಗಿದೆ. ಕುಮಟಾ ಉಪವಿಭಾಗಾಧಿಕಾರಿ ಪ್ರೀತಿ ಗೆಹ್ಲೋಟ್ ಮತ ಎಣಿಕೆ ಕೇಂದ್ರಗಳಲ್ಲಿ ಸ್ಟ್ರಾಂಗ್ ರೂಂಗಳನ್ನು ಸಿದ್ದಪಡಿಸಲಾಗುತ್ತಿದೆ. 4-5 ದಿನಗಳ ನಂತರ ಸಿಸಿಟಿವಿ ಅಳವಡಿಸಲಾಗುವುದು. 10 ದಿನಗಳಲ್ಲಿ ಎಲ್ಲಾ ಸಿದ್ದತೆ ಪೂರ್ಣಗೊಳ್ಳಲಿದೆ ಎಂದರು. ನಮಗೆ ಹ್ಯಾಂಡ್ ಓವರ್ ಆಗಿದೆ. ಸೊ ಎಲ್ಲ ರೂಮ್ಸ್ಗೆ ಬ್ರಿಕ್ ವಾಲ್ ಮತ್ತೆ ಪ್ಲೈ ಹಾಕ್ತೀವಿ, ರೆಡಿ ಮಾಡ್ತಾ ಇದ್ದೀವಿ. ಇನ್ನು 5-6 ದಿನ ಒಳಗೆ ಎಲ್ಲ ಫುಲ್ ಸ್ಟ್ರಾಂಗ್ ರೂಮ್ ರೆಡಿ ಆಗ್ತದೆ. ಅದು ಆದ್ಮೇಲೆ ಇದು ಸಿಸಿಟಿವಿ ಕ್ಯಾಮ್ರಾ ಕೂಡ ಹಾಕ್ತೀವಿ. ನೆಕ್ಸ್ಟ್ ನಮ್ಮ CPF ಫೋರ್ಸಸ್ ಕೂಡ ಬರ್ತಾರೆ, ಬಟ್ ಇನ್ನೂ ಟೈಮ್ ಇದೆ. ಸೊ ಈಗ ಬಸ್ ರೆಡಿ ಮಾಡ್ತಾ ಇದ್ದೀವಿ, ಏನು ಬೇರೆ ಇಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾ ಸ್ವೀಪ್ ಸಮಿತಿ ನಗರದ ಹಾತಲಗೇರಿ ರಸ್ತೆಯ ಕನಕ ವೃತ್ತದಲ್ಲಿ ಮತದಾನ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಬೀದಿ ನಾಟಕಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸ್ವೀಪ್ ಸಮಿತಿ ಮುಖ್ಯ ಕಾರ್ಯದರ್ಶಿ ಡಿ ದಿನೇಶ್ ಜನರಿಗೆ ಅಕ್ರಮ ಮತದಾನದ ವಿರುದ್ಧ ಎಚ್ಚರಿಸುವ ಜೊತೆಗೆ ಮತದಾನದ ವಿಧಾನಗಳ ಕುರಿತು ಬೀದಿ ನಾಟಕಗಳ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಸ್ಥಳೀಯ ಪ್ರಕಾಶ್ ಹಡ್ಪದ ಆಸೆ ಆಮಿಷಗಳಿಗೆ ಬಲಿಯಾಗಿ ಮತ ಮಾರಿಕೊಳ್ಳದಂತೆ ಬೀದಿ ನಾಟಕದ ಮೂಲಕ ಮನಮುಟ್ಟುವಂತೆ ತಿಳಿಸಿಕೊಡುವ ಪ್ರಯತ್ನ ಸ್ವಾಗತಾರ್ಹ ಎಂದರು. ಚೆನ್ನಾಗಿ ತುಂಬಾ ನಾಟಕವಾಗಿ ಹೇಳಿದ್ದಾರೆ. ಇದರಿಂದ ಇಲ್ಲಿ 14 ಜನ ಎಲ್ಲ ಹೋಟೆಲ್ನಿಂದ ಬಹಳ ಆಕರ್ಷಣೆ ಆಗಿದ್ದಾರೆ. ಇನ್ನೋರ್ವ ನಿವಾಸಿ ಬಸವರಾಜ್ ಇದೊಂದು ವಿಭಿನ್ನ ಪ್ರಯತ್ನ. ಸ್ವೀಪ್ ಸಮಿತಿಯ ಪ್ರಯತ್ನಕ್ಕೆ ಜನರು ಉತ್ತಮವಾಗಿ ಸ್ಪಂದಿಸುತ್ತಿರುವುದು ಕಂಡುಬಂದಿದೆ ಎಂದರು. ಅವರೆಲ್ಲ ಸಮಾಧಾನ ಆಯ್ತು, ತುಂಬ ಸಂತೋಷವಾಯಿತು. ಆಮೇಲೆ ನಮ್ಗೆ ಅದ್ರ ಮ್ಯಾಗ ಭಾಳ ಪರಿಣಾಮ ಬೀರುತ್ತೆ. ಆಮೇಲೆ ನಾವು ತಪ್ಪದೆ ಯಾವ ಕೆಲಸ ಇದ್ದರೂ ತಪ್ಪದೆ ಮತದಾನ ಮಾಡುತ್ತೇವೆ. ಗದಗದ ಪೌರಾಯುಕ್ತ ಪ್ರಕಾಶ್ ಜನನಿಬಿಡ ಪ್ರದೇಶದಲ್ಲಿ ಬೀದಿ ನಾಟಕಗಳು ಹಾಗೂ ಹಲವೆಡೆ ರಸಮಂಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಅಲ್ಲಲ್ಲಿ ಬ್ಯಾನರು ಹಾಗೂ ಬಂಟಿಂಗ್ ಮೂಲಕ ಕೂಡ ಮತದಾನ ಜಾಗೃತಿ ಕುರಿತು ಜನರಿಗೆ ಒಂದು ಸಂದೇಶವನ್ನು ಈಗಾಗಲೇ ನಾವು ಮಾಡಿದ ಪ್ರಕಾರ ನಾವು ಪ್ರತಿಶತ 100ರಷ್ಟು ಮತದಾನವನ್ನು ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹುಬ್ಬಳ್ಳಿ ನಗರದಲ್ಲಿ ನಿನ್ನೆ ಧಾರವಾಡ ಜಿಲ್ಲಾ ಸ್ವೀಪ್ ಸಮಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮೀಣ ಶಿಕ್ಷಕ ಸಮುದಾಯದ ವತಿಯಿಂದ ಮತದಾನದ ಕುರಿತು ಜಾಗೃತಿ ಮೂಡಿಸುವ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಗಜಾನನ ಮನ್ನಿಕೇರಿ ಜಾಥಾಕ್ಕೆ ಚಾಲನೆ ನೀಡಿದರು. 500ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಶಿಕ್ಷಕರು ಮತದಾನ ಜಾಗೃತಿಯ ಭಿತ್ತಿಪತ್ರಗಳನ್ನು ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಕಡ್ಡಾಯ ಮತದಾನ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಮತದಾನ ಮಾಡಬೇಕು ಅಂತಕ್ಕಂಥ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಚುನಾವಣೆಗೆ ನಾವೆಲ್ಲರೂ ಸ್ವೀಪ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಸಿ ಸತೀಶ್ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ
ಏಪ್ರಿಲ್ 23ರಂದು ಮತದಾನ ನಡೆಯಲಿದ್ದು 100% ಮತದಾನವಾಗಬೇಕು ಎಂಬ ಗುರಿಯೊಂದಿಗೆ ಸಾರ್ವಜನಿಕರಿಗೆ ಮತದಾನದ ಮಹತ್ವದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಈ ಅವೇರ್ನೆಸ್ ಮಾಡಬೇಕಾದ್ರೆ ಈಗಾಗಲೇ ಶೇಖ್ ಅವರು ಹೇಳಿದಂಗೆ ನಮ್ಮ ರ್ಯಾಲಿ ಶುರು ಆದಾಗ ಕಂಪಲ್ಸರಿಲಿ ಹೆಲ್ಮೆಟ್ ಹಾಕೊಂಡಿರ್ಬೇಕು. ಮತ್ತೆ ಹಿಂದ್ಗಡೆ ಪಿಲಿಯನ್ ರೈಡರ್ ಏನಿದ್ದಾರೆ ಅವರು ನಮ್ಮ ಪ್ಲಕಾರ್ಡ್ಸ್ ಅನ್ನ ಇಟ್ಕೊಂಡಿರಿ. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡಲು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಆನೇಕಲ್ನಲ್ಲಿ ನಿನ್ನೆ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೆಬ್ಬಗೋಡಿ ಸೇಂಟ್ ಫ್ರಾನ್ಸಿಸ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮತದಾನದ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಯಿತು. ಇದೇ ವೇಳೆ ಮಾದರಿ ವಿದ್ಯುನ್ಮಾನ ಮತಯಂತ್ರದಲ್ಲಿ ಮತ ಹಾಕುವ ಮೂಲಕ ವಿದ್ಯಾರ್ಥಿಗಳಿಗೆ ಮತಯಂತ್ರ ಹಾಗೂ ವಿವಿಪ್ಯಾಟ್ಗಳ ಬಗ್ಗೆಯೂ ಚುನಾವಣಾ ಸಿಬ್ಬಂದಿ ಮಾಹಿತಿ ನೀಡಿದರು. ಹೇಳ್ತಾರೆ ಅಷ್ಟು ಪ್ರಿಸ್ಕ್ರೈಬ್ ಟೈಮ್ ಒಳಗಡೆ ಅದನ್ನ ಅಟೆಂಡ್ ಮಾಡಲಾಗ್ತದೆ. ಅಲ್ಲಿ ಯಂಗ್ ಜನರೇಷನ್ ಯಾರು ಇದ್ದಾರೆ ಅವರಿಗೆ ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ನಿವಾಸ್ ಪ್ರತಿಯೊಬ್ಬರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳ ಬಗ್ಗೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು, ನಿರ್ಭೀತಿಯಿಂದ ಮತದಾನ ಮಾಡಲು ಎಲ್ಲಾ ರೀತಿಯ ಅನುಕೂಲ ಮಾಡಲಾಗಿದೆ ಎಂದು ತಿಳಿಸಿದರು. ಫಿಯರ್ ಮಾಡೋದು ಬೇಡ. ಮತ್ತೆ ಈಗ ರಜೆಗಳು ಕೂಡ ಬರ್ತಾ ಇದೆ, ಆ ರಜೆಗಳನ್ನು ಆ ದಿನ ಬೇರೆ ಹೊರಗಡೆ ಹೋಗೋದು ಬೇಡ. ಎಲ್ಲರೂ ವೋಟ್ ಮಾಡಬೇಕು. ವಿ ಶುಡ್ ಬಿ ಪಾರ್ಟ್ ಆಫ್ ಡೆಮೋಕ್ರಸಿ. ಮತ್ತೆ ಅವರ ಈವನ್ ಫ್ಯಾಮಿಲಿನ ಮೋಟಿವೇಟ್ ಮಾಡಬೇಕು, ತಂದೆ ತಾಯಿನೂ ಕೂಡ ಇರಬೇಕು, ನಾವು ಹೋಗಿ ವೋಟ್ ಮಾಡಬೇಕು. ಲಿಖಿತ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಇದರೊಂದಿಗೆ ನಮ್ಮ ಭವಿಷ್ಯದ ಜೊತೆಗೆ ಉತ್ತಮ ರಾಷ್ಟ್ರಕ್ಕಾಗಿ ಸಮರ್ಥ ಸರ್ಕಾರವನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳಬೇಕು ಎಂದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಡಳಿತ ಅಂಗನವಾಡಿ ಕಾರ್ಯಕರ್ತೆಯರು, ಅಡುಗೆ ಸಹಾಯಕರು ಹಾಗೂ ಸ್ತ್ರೀ ಶಕ್ತಿ ಗುಂಪುಗಳ ಸದಸ್ಯರಿಗೆ ವಿವಿಪ್ಯಾಟ್ಗಳ ಬಳಕೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು. ಈ ಮಷೀನ್ ಅಲ್ಲಿ ಹೊಟ್ಟೆ ಹಾಕಿಲ್ಲ ಅನ್ನೋರು ಯಾರು ಕೆಲಸ ಮಾಡ್ತಿದ್ದೀರಿ ಅಂತ ಕಾಣಿಸ್ತಾ ಇದರಲ್ಲಿ ಚಲಾಯಿಸ್ತಾ ಇದೀವಿ. ಕಳೆದ ಅನೇಕ ಈಗ ಇದರಲ್ಲಿ ಆ ತರದ ಸಮಸ್ಯೆ ಇಲ್ಲ. ಒಳ್ಳೆ ಅತ್ಯಂತ ಶ್ರೇಷ್ಠ ಮತದಾನ. ಯಾಕಂದ್ರೆ ಇದರೊಳಗೆ ಮೇಲೆ ಡಿಸ್ಪ್ಲೇ ಸೆಕ್ಷನ್ ಅಂತ ಇರ್ತದೆ. ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ ಹಾಗೂ ವಿವಿಪ್ಯಾಟ್ನ ಉಪಯೋಗದ ಕುರಿತು ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿದ ಚುನಾವಣಾ ಆಯೋಗದ ಹಿರಿಯ ತರಬೇತುದಾರ ಆರ್ಎಂ ಕುಲಕರ್ಣಿ ತಮ್ಮ ಮತ ಚಲಾವಣೆಯನ್ನು ಖಾತರಿಪಡಿಸಿಕೊಳ್ಳಲು ಮತದಾರರಿಗೆ ವಿವಿಪ್ಯಾಟ್ ನೆರವಾಗಲಿದೆ ಎಂದರು. ಅಭ್ಯರ್ಥಿಯ ಈ ಸಾರಿ ಏನ್ ಮಾಡ್ತಾರೆ ಅಂದ್ರೆ ವಿಶೇಷವಾಗಿ ಅಭ್ಯರ್ಥಿಯ ಫೋಟೋನ ಹಾಕ್ತಾ ಇದ್ದಾರೆ. ಅಭ್ಯರ್ಥಿ ಫೋಟೋ ಯಾಕೆ ಹಾಕ್ತಾರೆ ಅಂದ್ರೆ ಒಂದೇ ಹೆಸರಿನವರು ಇಬ್ಬರು ಅಂತಿದ್ರು ಕನ್ಫ್ಯೂಸ್ ಮಾಡೋದಕ್ಕೆ. ನಮ್ಮ ಟೈಮ್ ರಾಜಕಾರಣದಲ್ಲಿ ಇರ್ತದೆ. ಚಲಾವಣೆ ಮಾಡಬೇಕಾಗಿದೆ. ಆ ಕಂಪಾರ್ಟ್ಮೆಂಟ್ ನಲ್ಲಿ ಇವು ಎರಡು ಮಷೀನ್ಗಳು ಇರ್ತವೆ. ಮತ ಚಲಾಯಿಸುವುದನ್ನು ಹೇಳಿಕೊಟ್ಟು ಅಂಗನವಾಡಿ ಮೇಲ್ವಿಚಾರಕಿ ದಾಕ್ಷಾಯಿಣಿ ಇಲ್ಲಿಯವರೆಗೆ ಮತ ಚಲಾವಣೆ ಕುರಿತು ಮಾಹಿತಿ ದೊರೆಯುತ್ತಿರಲಿಲ್ಲ. ವಿವಿಪ್ಯಾಟ್ನಿಂದ ಈ ಸಮಸ್ಯೆ ನಿವಾರಣೆಯಾಗಿದೆ ಎಂದರು. ಅಂಗನವಾಡಿ ಸಹಾಯಕಿಯರು ಆಮೇಲೆ ಇನ್ನಿತರ ಸ್ತ್ರೀಶಕ್ತಿ ಸಂಘದ ಎಲ್ಲ ಸದಸ್ಯರು ಈ ಮತದಾನದ ಬಗ್ಗೆ ತಿಳಿದುಕೊಂಡು ಹೋಗಿ ಜನಸಾಮಾನ್ಯರಿಗೆ ಇದರ ಸೌಲಭ್ಯವನ್ನು ತಲುಪಿಸಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಅರಿವು ಮೂಡಿಸಲು ಜನರಿಗೆ ತಿಳುವಳಿಕೆ ನೀಡಲಾಯಿತು. ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಈ ಬಾರಿ 2 ಹಾಗೂ 3ನೇ ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ. ಏಪ್ರಿಲ್ 18ರಂದು 2ನೇ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಹಾಗೂ ಏಪ್ರಿಲ್ 23ರಂದು ನಡೆಯಲಿರುವ 3ನೇ ಹಂತದಲ್ಲಿ ಉಳಿದ 14 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. 23ರಂದು ಚುನಾವಣೆ ಎದುರಿಸಲಿರುವ ಕ್ಷೇತ್ರಗಳಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರವೂ ಒಂದು. ಈ ಕ್ಷೇತ್ರದ ಕುರಿತು ಕಿರುಪರಿಚಯ ಇಲ್ಲಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಗಡಿ ಭಾಗದ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಹತ್ತಿಯ ಅತಿ ದೊಡ್ಡ ಮಾರುಕಟ್ಟೆ, ಕೃಷಿ ವಿಶ್ವವಿದ್ಯಾನಿಲಯವಿದ್ದು ಈಗ ಐಐಐಟಿಗೂ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಹಟ್ಟಿ ಚಿನ್ನದ ಗಣಿ, ಸುರಪುರದ ಸುಂದರ ವೇಣುಗೋಪಾಲ ಸ್ವಾಮಿ ದೇವಾಲಯ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ. ಕೃಷ್ಣೆ, ತುಂಗಭದ್ರಾ ಪ್ರಮುಖ ನದಿಗಳು. ಹತ್ತಿ, ಭತ್ತ, ದ್ವಿದಳ ಧಾನ್ಯ ಪ್ರಧಾನ ಬೆಳೆ. ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ರಾಯಚೂರು, ರಾಯಚೂರು ಗ್ರಾಮೀಣ, ದೇವದುರ್ಗ, ಲಿಂಗಸೂಗೂರು, ಮಾನ್ವಿ ಮತ್ತು ಯಾದಗಿರಿ ಜಿಲ್ಲೆಯ ಸುರಪುರ, ಯಾದಗೀರ್, ಶಹಾಪುರ್ ವಿಧಾನಸಭಾ ಕ್ಷೇತ್ರಗಳು ಸೇರಿವೆ.
ಪ್ರಸ್ತುತ ಕ್ಷೇತ್ರದಲ್ಲಿ 11,52,478 ಪುರುಷರು ಮತ್ತು 11,73,088 ಮಹಿಳೆಯರು ಸೇರಿ ಒಟ್ಟು 23,25,907 ಮತದಾರರಿದ್ದಾರೆ. 2014ರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ 58.27% ಮತದಾನವಾಗಿತ್ತು. ಈ ಪೈಕಿ 60.82 ಪುರುಷರು ಮತ್ತು 55.71% ಮಹಿಳೆಯರು ತಮ್ಮ ಹಕ್ಕು ಚಲಾಯಿಸಿದ್ದರು. 2014ರ ಚುನಾವಣೆಯಲ್ಲಿ ಇಲ್ಲಿ ಜಯ ಸಾಧಿಸಿದ್ದ ಕಾಂಗ್ರೆಸ್ನ ಬಿವಿ ನಾಯಕ್ ಹಾಲಿ ಸಂಸತ್ ಸದಸ್ಯರು. ಈ ಬಾರಿಯೂ ಮೈತ್ರಿ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ಕಣಕ್ಕಿಳಿದಿದ್ದು, ಬಿಜೆಪಿಯಿಂದ ಅಮರೇಶ್ವರ ನಾಯಕ ಅಭ್ಯರ್ಥಿಯಾಗಿದ್ದು ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ ಭಾರತೀಯ ವಿದ್ಯಾಭವನದಲ್ಲಿ ನಿನ್ನೆ ಮಹಾತ್ಮ ಗಾಂಧಿ 150 ಚಲನಚಿತ್ರೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಡಾ ನಾಗತಿಹಳ್ಳಿ ಚಂದ್ರಶೇಖರ್ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಹೂ ಅರ್ಪಿಸುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಗಾಂಧೀಜಿ ಕುರಿತ ಚಲನಚಿತ್ರ ಬಿಡುಗಡೆ ಮಾಡಲಾಯಿತು. ನಂತರ ಡಾ ನಾಗತಿಹಳ್ಳಿ ಚಂದ್ರಶೇಖರ್ ಇಂದಿನ ವೇಗದ ಜೀವನ ಶೈಲಿಗೆ ಗಾಂಧೀಜಿ ಅವರ ತತ್ವಗಳು ಮತ್ತಷ್ಟು ಪ್ರಸ್ತುತ ಆಗಿವೆ. ಅವರನ್ನು ಕುರಿತ ಚಿತ್ರೋತ್ಸವವು ಕೇವಲ ಸಾಂಪ್ರದಾಯಿಕ ಆಚರಣೆಯಾಗಿರದೆ ಬದಲಾಗಿ ಪ್ರತಿಯೊಂದು ಹೊಸ ಅರ್ಥವುಳ್ಳ ಸಂದೇಶ ಎಂದರು. ಆ ಸಂತನೆದುರು ಮಂಡಿಯೂರಿ ನಾವು ನಿಂತು ಪ್ರಾರ್ಥಿಸಬೇಕು, ಏನನ್ನೋ ಕೇಳಬೇಕು ಅಂತಕ್ಕಂಥದ್ದು ಇದೆ. ಇದು ಗಾಂಧೀಜಿಯವರಿಗೆ ಇದ್ದಂಥ ಶಕ್ತಿ. ಬಹುಶಃ ಇಲ್ಲಿಯ ಚಿತ್ರಗಳು ಅದನ್ನು ಮತ್ತಷ್ಟು ವಿಸ್ತಾರವಾಗಿ ಮತ್ತು ಕಲಾತ್ಮಕವಾಗಿ ನಮ್ಮ ಮುಂದೆ ಉಣಪಡಿಸಲಿರುವುದರಿಂದ ಗಾಂಧೀಜಿಯವರ ತತ್ವವನ್ನು ಕುರಿತು ನಾನು ಹೆಚ್ಚು ಮಾತನಾಡಲ್ಲ, ಯಾಕೆಂದ್ರೆ ಚಿತ್ರಗಳ ಸರಣಿ ಇಲ್ಲಿದೆ. ಯುನೆಸ್ಕೋ ಮಾಜಿ ರಾಯಭಾರಿ ಚಿರಂಜೀವಿ ಸಿಂಗ್, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ಡಾ ಉಡೆ ಪಿ ಕೃಷ್ಣ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ರಿಜಿಸ್ಟ್ರಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗಾಂಧೀಜಿ ಅವರ ಭಾವಚಿತ್ರವುಳ್ಳ ಅಂಚೆ ಚೀಟಿ, ನೋಟುಗಳ ಪ್ರದರ್ಶನ ಸಹ ಏರ್ಪಡಿಸಲಾಗಿತ್ತು. ಇದೇ ಮೊದಲ ಬಾರಿಗೆ ನೇಪಾಳ ಭಾಷೆಗೆ ತರ್ಜುಮೆಗೊಂಡ ಕನ್ನಡ ಕವನಗಳುಳ್ಳ ಭಾರತ ಶಾಶ್ವತಾವಾಸ್ ಪುಸ್ತಕ ಇದೇ 11ರಂದು ನೇಪಾಳದ ಕಠ್ಮಂಡುವಿನಲ್ಲಿ ಬಿಡುಗಡೆಗೊಳ್ಳಲಿದೆ. ಕನ್ನಡ ಸಾಹಿತ್ಯ ಪರಿಷತ್ತು 1.25 ವರ್ಷದ ಹಿಂದೆ ನೇಪಾಳಿ ಸಾಂಸ್ಕೃತಿಕ .com ರವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಸಭೆಗಳನ್ನು ನಡೆಸಿ ನೇಪಾಳಿ ಭಾಷೆಯ 50 ಕವಿಗಳ ಕವನಗಳನ್ನು ಕನ್ನಡಕ್ಕೆ, ಕನ್ನಡದ 51 ಕವಿಗಳ ಈ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ಮಾಹಿತಿ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್, ರಾಷ್ಟ್ರಕವಿ ಕುವೆಂಪು, ಜಿಎಸ್ ಶಿವರುದ್ರಪ್ಪ, ದಾರಾ ಬೇಂದ್ರೆ, ಅನಂತಮೂರ್ತಿ, ನಿಸಾರ್ ಅಹಮದ್, ಚನ್ನವೀರ ಕಣವಿ ಸೇರಿದಂತೆ 51 ಕವಿಗಳ ಕವನಗಳನ್ನೊಳಗೊಂಡ ಈ ಪುಸ್ತಕವನ್ನು ನೇಪಾಳದ ಉಪರಾಷ್ಟ್ರಪತಿ ನಂದ ಬಹದ್ದೂರ್ ಪನ್ ಅವರು ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ನೇಪಾಳಿ ಕಲಾ .com ಪ್ರತಿಷ್ಠಾನದೊಂದಿಗೆ ಅಂತಾರಾಷ್ಟೀಯ ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಕನ್ನಡಕ್ಕೆ ತರ್ಜುಮೆಗೊಂಡಿರುವ ನೇಪಾಳಿ ಕವನ ಸಂಕಲನ ಆಧುನಿಕ ನೇಪಾಳಿ ಕವನಗಳು ಪುಸ್ತಕವನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದರು. ಚನ್ನವೀರ ಕಣವಿ, ಬಿಎಸ್ ಹನದಿ, ನಿಸಾರ್ ಅಹಮದ್ ಇಂಥ ಪ್ರಮುಖ ಕವಿಗಳು ಜೊತೆಗೆ ಕೆಲವೊಂದು 2ನೇ ತಲೆಮಾರಿನ ಕವನಗಳನ್ನು ಪ್ರಾತಿನಿಧಿಕವಾಗಿ ಆಯ್ಕೆ ಮಾಡಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಇಂದು ವಿಶ್ವ ಹೋಮಿಯೋಪತಿ ದಿನ. ವೈದ್ಯಕೀಯ ಲೋಕದಲ್ಲಿ ಹೋಮಿಯೋಪತಿ ವಿಧಾನ ವೈಜ್ಞಾನಿಕ ಹಾಗೂ ಪರಿಣಾಮಕಾರಿ ಚಿಕಿತ್ಸಾ ಪದ್ಧತಿಯಾಗಿದೆ. ಹೋಮಿಯೋಪತಿ ಸಂಸ್ಥಾಪಕ ಡಾ ಕ್ರಿಸ್ಟಿಯನ್ ಫೆಡರಿಕ್ ಸ್ಯಾಮ್ಯುಯಲ್ ಹ್ಯಾನ್ಮನ್ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದಿನದ ಅಂಗವಾಗಿ ಆಯುಷ್ ಇಲಾಖೆಯಿಂದ ಇಂದಿನಿಂದ 16ರವರೆಗೆ ಜಾಗೃತಿ ಸಪ್ತಾಹ ಆಚರಿಸಲಾಗುತ್ತಿದ್ದು, ಹೋಮಿಯೋಪತಿಯ ಮಹತ್ವ ಸಾರುವ ಉದ್ದೇಶದಿಂದ ಹಲವು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ 70% ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧವನ್ನೇ ಬಳಕೆ ಮಾಡಲಾಗುತ್ತದೆ. ಇದೊಂದು ಪರಿಣಾಮಕಾರಿ ಚಿಕಿತ್ಸಾ ಪದ್ಧತಿಯಾಗಿದ್ದು, ಯಾವುದೇ ಹಾನಿಕಾರಕ ಇಲ್ಲವೇ ಅಡ್ಡ ಪರಿಣಾಮ ಬೀರದು, ರೋಗಿಯ ಮಾನಸಿಕ, ದೈಹಿಕ ಹಾಗೂ ಭಾವನಾತ್ಮಕವಾಗಿಯೂ ಚಿಕಿತ್ಸೆ ನೀಡುವಂತಹ ಪದ್ಧತಿ ಇದಾಗಿದ್ದು, ರೋಗಿಗಳಲ್ಲಿ ಪ್ರತಿರೋಧಕ ಶಕ್ತಿಯೂ ಇದರಿಂದ ವೃದ್ಧಿಯಾಗಲಿದೆ.
होम्योपैथी में उपचार शुरू करने से पहले मरीज की पूरी जानकारी ली जाती है, जैसे वंश संबंधित इतिहास, रोगी का रहन सहन, स्वभाव, रुचि, उम्र, शारीरिक परीक्षण और रोगों के लक्षणों की पूरी जांच की जाती है। होम्योपैथिक दवाइयों में 70% भाग पौधों से लिया जाता है। होम्योपैथिक दवाएं बिल्कुल हानिकारक नहीं होती और इनके कोई साइड इफेक्ट भी नहीं होते। फिर भी होम्योपैथिक दवाओं का सेवन विशेषज्ञ की सलाह अनुसार ही किया जाना चाहिए। होम्योपैथिक दवाएं लेने के साथ विशेषज्ञ द्वारा कुछ परहेज भी बताए जाते हैं। होम्योपैथी एक वैज्ञानिक चिकित्सा पद्धति है जो इलाज में काफी असरदार है। किरण भारद्वाज, डीडी न्यूज। ಹೋಮಿಯೋಪತಿ ತಜ್ಞ ವೈದ್ಯ ಡಾಕ್ಟರ್ ಎಕೆ ಗುಪ್ತಾ ಈ ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯ ಮಹತ್ವದ ಬಗ್ಗೆ ವಿವರಿಸಿದ್ದಾರೆ. ವಿಶ್ವ ಹೋಮಿಯೋಪತಿ ದಿನದ ಅಂಗವಾಗಿ ಭಾರತ ಹೋಮಿಯೋಪತಿ ವೈದ್ಯಕೀಯ ಸಂಘಟನೆಯ ರಾಜ್ಯ ಘಟಕದಿಂದ ನಗರದ ಪುರಭವನದ ಎದುರು ಇಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹೋಮಿಯೋಪತಿ ವೈದ್ಯರಿಗೆ ಮತದಾನದ ಪ್ರತಿಜ್ಞಾ ವಿಧಿ ಬೋಧಿಸಿದರು. ರಾಜ್ಯ ಹೋಮಿಯೋಪತಿ ವೈದ್ಯ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿಟಿ ರುದ್ರೇಶ್, ಹೋಮಿಯೋಪತಿ ಭಾರತದ 2ನೇ ಪ್ರಮುಖ ವೈದ್ಯ ಪದ್ಧತಿಯಾಗಿದೆ. ವಿಶ್ವದ 82 ದೇಶಗಳಲ್ಲಿ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ ಎಂದರು. ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಹೋಮಿಯೋಪತಿ ಪದ್ಧತಿ 2ನೆಯ ಲೀಡಿಂಗ್ ಸಿಸ್ಟಮ್ ಆಫ್ ಪ್ರಾಕ್ಟೀಸ್. 82 ಕಂಟ್ರಿಗಳಲ್ಲಿ ಹೋಮಿಯೋಪತಿ ಇವತ್ತು ಪ್ರಾಕ್ಟೀಸ್ ಮಾಡಲ್ಪಡುತ್ತದೆ. 2019ರ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಅಂದಾಜನ್ನು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಶೇಕಡಾ 3.3ರಷ್ಟಕ್ಕೆ ತಗ್ಗಿಸಿದೆ. ಜಾಗತಿಕ ಆರ್ಥಿಕ ಮುನ್ನೋಟ ಕುರಿತ ತನ್ನ ಇತ್ತೀಚಿನ ವರದಿಯಲ್ಲಿ ಈ ಅಂಶವನ್ನು ಪ್ರಸ್ತಾಪಿಸಿದೆ. ಜಾಗತಿಕ ವ್ಯಾಪಾರ ಉದ್ವಿಗ್ನತೆಯ ಅನಿಶ್ಚಿತತೆಯಿಂದಾಗಿ ಜಾಗತಿಕ ಆರ್ಥಿಕತೆಯ ಇಳಿಮುಖವಾಗುವ ಸಾಧ್ಯತೆಯನ್ನು ವರದಿ ತಿಳಿಸಿದೆ. The 3.3% projection for this year is 0.3 percentage points below the 2018 figure, followed by an expected return to 3.6% in 2020. According to the report, growth rate projections for advanced economies are 1.8% for 2019 and 1.7%. ಯುರೋಪಿಯನ್ ಒಕ್ಕೂಟದಿಂದ ಹೊರಬರುವ ಬ್ರೆಕ್ಸಿಟ್ ಒಪ್ಪಂದಕ್ಕೆ ಸಂಸತ್ತಿನಲ್ಲಿ ಅನುಮೋದನೆ ಪಡೆಯಲು ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಬ್ರಿಟನ್ ಪ್ರಧಾನಿ ಥೆರೇಸಾ ಮೇ ಇಂದು ಜರ್ಮನಿಯ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಇಂದು ರಾತ್ರಿ ಪ್ಯಾರಿಸ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಲ್ ಮ್ಯಾಕ್ರೋನ್ ಅವರನ್ನು ಭೇಟಿ ಮಾಡಲಿರುವ ಥೆರೇಸಾ ಮೇ ಬ್ರೆಕ್ಸಿಟ್ ಒಪ್ಪಂದಕ್ಕೆ ಬೆಂಬಲ ಕೋರಲಿದ್ದಾರೆ. ಬ್ರೆಕ್ಸಿಟ್ ಒಪ್ಪಂದಕ್ಕೆ ಏಪ್ರಿಲ್ 12ರ ಗಡುವು ನಿಗದಿಪಡಿಸಲಾಗಿರುವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಒಕ್ಕೂಟದ ನಾಯಕರು ನಾಳೆ ಬ್ರುಸೆಲ್ನಲ್ಲಿ ಸಭೆ ಸೇರಲಿದ್ದು ಥೆರೇಸಾ ಮೇ ಅವರ ಮನವಿ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಕ್ವಾಲಾಲಂಪುರದಲ್ಲಿ ನಡೆಯುತ್ತಿರುವ 5 ಪಂದ್ಯಗಳ ಮಹಿಳಾ ಹಾಕಿ ಸರಣಿಯ 4ನೇ ಪಂದ್ಯದಲ್ಲಿಂದು ಭಾರತ ಮತ್ತು ಮಲೇಷ್ಯಾ ತಂಡಗಳು ಮುಖಾಮುಖಿಯಾಗಲಿವೆ. ಸದ್ಯ ಭಾರತದ ವನಿತೆಯರು 2-0 ಮುನ್ನಡೆ ಸಾಧಿಸಿದ್ದು ಇಂದಿನ ಪಂದ್ಯ ಗೆದ್ದುಕೊಂಡಲ್ಲಿ ಸರಣಿಯನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಮೊದಲೆರಡು ಪಂದ್ಯಗಳಲ್ಲಿ ಕ್ರಮವಾಗಿ 3-0 ಹಾಗೂ 5-0 ಗೋಲುಗಳಿಂದ ಸುಲಭ ಜಯ ಸಾಧಿಸಿದ್ದ ಭಾರತಕ್ಕೆ 3ನೇ ಪಂದ್ಯದಲ್ಲಿ ಮಲೇಷ್ಯಾ ಆಟಗಾರ್ತಿಯರು ಕಠಿಣ ಸವಾಲು ಒಡ್ಡಿದ್ದರು. ಪರಿಣಾಮವಾಗಿ ಉಭಯ ತಂಡಗಳು 4-4 ಗೋಲುಗಳಿಂದ ಡ್ರಾ ಫಲಿತಾಂಶಕ್ಕೆ ತೃಪ್ತಿ ಹೊಂದಬೇಕಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಗೆ ನಾಳೆ ಮೊದಲ ಹಂತದ ಮತದಾನ, ಚುನಾವಣಾ ಪರಿಕರಗಳೊಂದಿಗೆ ಮತಗಟ್ಟೆ ಕೇಂದ್ರಗಳಿಗೆ ಸಿಬ್ಬಂದಿ. ಕರ್ನಾಟಕ ನಂತರ ಮಧ್ಯಪ್ರದೇಶ, ಕಾಂಗ್ರೆಸ್ಗೆ ಎಟಿಎಂ, ಜುನಾಗಢ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟೀಕೆ. ಮೈಸೂರಿನಲ್ಲಿಂದು ಬಿಎಸ್ಪಿ ವರಿಷ್ಠೆ ಮಾಯಾವತಿ ಚುನಾವಣಾ ರ್ಯಾಲಿ, ಅಮೇಥಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರೋಡ್ ಶೋ. ರಫೇಲ್ ಒಪ್ಪಂದ ಪ್ರಕರಣ, ಸುಪ್ರೀಂ ಕೋರ್ಟ್ನಿಂದ ಕೇಂದ್ರದ ಪ್ರಾಥಮಿಕ ಆಕ್ಷೇಪಣಾ ಅರ್ಜಿ ವಜಾ, ಪರಿಶೀಲನಾ ಅರ್ಜಿ ವಿಚಾರಣೆಗೆ ಸಮ್ಮತಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.